ನನಗಿದು ಗೊತ್ತಿತ್ತು. ಕಾಂಗ್ರೆಸ್ಸಲ್ಲಿ 1980ರಲ್ಲಿ ಕಿಸಾನ್ ರ್ಯಾಲಿಗೆ ನಾನು ಡೆಲ್ಲಿಗೆ ಹೋಗಿದ್ದೆ. 80ರಿಂದ ಇಲ್ಲಿವರೆಗೂ 46 ವರ್ಷಗಳ ಸುದೀರ್ಘ ಪಯಣದಲ್ಲಿ ಒಂದು ದಿನಾನೂ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಮುಖ ಮಾಡಿಲ್ಲ. ಹರಿಪ್ರಸಾದ್ ಅವರು ಆವಾಗ ನಾನು ವಿದ್ಯಾರ್ಥಿ ನಾಯಕರಿದ್ದಾಗ ನಮ್ಮ ನಾಯಕರು, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಸಹೋದ್ಯೋಗಿಗಳು, ನಾವೆಲ್ಲ ಸ್ಟೂಡೆಂಟ್ ಲೀಡರ್ಗಳಾಗಿದ್ದವರು. ಇವತ್ತು ಕೂಡ ನಾವಿದ್ದಂಥ ಟೀಮ್ ಏನಿತ್ತೋ ಆ ಟೀಮೇ ರಾಜ್ಯ ಪೂರ್ತಿ ನಾಯಕತ್ವ ವಹಿಸ್ಕೊಂಡಿರೋದು. ಪದ್ಮನಾಭನಗರದಲ್ಲಿ ನನಗೆ ಅಶೋಕು BJP ಭಾಳ ದೊಡ್ಡದು ಅಂತೇನು ಅನಿಸಲ್ಲ. ಅದು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತು, ನನಗೂ ಗೊತ್ತು. 2008 ನಾನು ಕಾಂಗ್ರೆಸ್ಸಿಂದ ಎಲೆಕ್ಷನ್ ನಿಂತಾಗ 8 ದಿನದಲ್ಲಿ ನನಗೆ ಟಿಕೆಟ್ ಕೊಟ್ಟು ನಾನು ಸೋತಿದ್ದೆ. ಸೋತ ದಿನದಿಂದ 5 ವರ್ಷ ಸತತವಾಗಿ ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿತ್ತು, ಡೆಪ್ಟಿ CM ಆಗಿದ್ದರು. ಒಂದು ದಿನ ಬಿಡ್ದಂಗೆ ನಾನು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಪರಮೇಶ್ವರ್ ಅವರಿಂದ ಹಿಡಿದು ಎಲ್ಲ ನಾಯಕರು ಕೂಡ ಪದ್ಮನಾಭನಗರಕ್ಕೆ ಬಂದಿದ್ದರು. ಯಾಕೆಂದರೆ ಪದ್ಮನಾಭನಗರದಲ್ಲಿರ್ತಕ್ಕಂಥ ಎಲ್ಲ BJPಯವರು ಕೆರೆಗಳರಾಗಿದ್ದರು, ಕೆರೆಗಳನ್ನ ಲೂಟಿ ಹೊಡೆದಿದ್ರು. ಚಿಕ್ಕಲ್ಸಂದ್ರ ಕೆರೆ ಕಾಣೆಯಾಗಿತ್ತು. ಉತ್ತರಹಳ್ಳಿ ಕೆರೆ ಇರ್ಬೋದು, ಗೌಡನಪಾಳ್ಯ ಕೆರೆ ಇರ್ಬೋದು, ಹೊಸಕೆರಹಳ್ಳಿ ಕೆರೆ ಇರ್ಬೋದು, ಎಲ್ಲ ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ರು. ಇದರ ವಿರುದ್ಧವಾಗಿ ನಾವು ಸತತವಾದ ಹೋರಾಟ ನಾವು ಮಾಡಿದ್ವಿ. ಆ ಹೋರಾಟದಲ್ಲಿ ಡಾಕ್ಟರ್ ಪರಮೇಶ್ವರಿಂದ ಹಿಡಿದು ಎಲ್ಲ ನಾಯಕರು ಭಾಗವಹಿಸಿದ್ರು. ಅವತ್ತಿನ ದಿನ ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಕೂಡ ಬೀದಿಗೆ ಬಿದ್ದು ಹೋರಾಟ ಮಾಡ್ತಿದ್ರು. 2013ವರೆಗೂ ಬೇರೆ ಬೇರೆ ವ್ಯತ್ಯಾಸಗಳಾಯಿತು, ಅದರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಈ BJPಯಿಂದ ಕಾಂಗ್ರೆಸ್ಗೆ ಕೆಲವರೆಲ್ಲ ಬಂದು ಸೇರಿಕೊಂಡಾಗ ನಾನು ಇದ್ದೆ. ಅವತ್ತು ಸಿದ್ದರಾಮಯ್ಯನವರು ಇದ್ದರು, ಡಿ.ಕೆ. ಶಿವಕುಮಾರ್ ಅವರು ಇದ್ದರು, ಎಲ್ಲ ನಾಯಕರು ಇದ್ದರು. ವೀರಾವೇಶವಾಗಿ ಮಾತಾಡಿದ್ರು BJPಯಿಂದ ಬಂದವರು ಇದೇ ಕಾಂಗ್ರೆಸ್ ಆಫೀಸಲ್ಲಿ. ಯಾವ ಥರ ವೀರಾವೇಶವಾಗಿ ಮಾತಾಡಿದ್ರೆ ಇಡೀ BJPನ ನಾವು ಕಂಟ್ರೋಲಿಗೆ ತೊಗೊಂಡು ಕಾಂಗ್ರೆಸ್ಸಿಗೆ ತೊಗೊಂಡ್ಬರ್ತೀವಿ ಅಂತ ಎಲ್ಲರೂ ನಂಬಿದ್ರು. ನನಗೆ ನಂಬಿಕೆ ಇರಲಿಲ್ಲ. ನನಗೆ ಗೊತ್ತು ಅವ್ರು ಏನಕ್ಕೆ ಬಂದಿದ್ದಾರೆ, ಏನಕ್ಕೆ ಹೋಗ್ತಾರೆ ಅಂತ. ಅವತ್ತಿನ ದಿನ ಆರ್ ಅಶೋಕ್ ಅವರು ಪ್ರೆಸ್ ಕರೆದು ಹೇಳಿದರು, ನೀವೆಲ್ಲ ಪತ್ರಕರ್ತರು ನೋಡಿ ಅವ್ರ ಹೇಳಿಕೆ ಏನು ಅಂತ. ಇವತ್ತಿಗೆ ಪದ್ಮನಾಭನಗರ ಪರಿಶುದ್ಧ ಆಯಿತು. ಕೆರೆಗಳು ಯಾರ್ಯಾರು ಇದ್ದರು ಅವರೆಲ್ಲ ಕಾಂಗ್ರೆಸ್ ಕೊಟ್ಟೋದ್ರು, ನಾವಿವತ್ತು ಪರಿಶುದ್ಧವಾಗಿದ್ದೀವಿ ಅಂತ. ಆ ಪರಿಶುದ್ಧತೆ ಇವತ್ತು ಮತ್ತೆ ಎಲ್ಲ BJP ಕೊಟ್ಟೋಯ್ತು. ಎಲ್ಲ ಕಳಂಕನ ಅವರೇ ಎತ್ಕೊಂಡು ಹೊಟ್ಟೋದ್ರು. ಇವಾಗ ಕೆರೆಗಳು ಯಾರು ಅಂದರೆ ನಮ್ಮ ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲ, ಮತ್ತೆ ಅವರೆಲ್ಲ BJPಲೇ ಇದ್ದಾರೆ. ಯಾತಕ್ಕೆ ಬಂದರು, ಯಾತಕ್ಕೆ ಹೋದರು ನನಗೇನು ಗೊತ್ತಿಲ್ಲ. ನಾನು 3 ವರ್ಷ ಅವ್ರ ಈ ಪಕ್ಷದಲ್ಲಿದ್ದಾಗ ಒಂದು ದಿನ ಕೂಡ ಕಾಂಗ್ರೆಸ್ ವೇದಿಕೆಯಲ್ಲಿ ಅವ್ರ ಜೊತೆ ನಾನು ವೇದಿಕೆ ಹಂಚ್ಕೊಂಡಿಲ್ಲ. ಎಲ್ರಿಗೂ ಗೊತ್ತು. ಯಾಕೆಂದರೆ ನನಗೆ ಗೊತ್ತು ನಾಳೆ ಏನಾಗುತ್ತೆ ಅಂತ. ಇವ್ರು ಯಾರು ಇರೋದಿಲ್ಲ ಎಲೆಕ್ಷನ್ಗೆ ಅಂತ ಅವ್ರು ಸೇರ್ಕೊಳ್ಳೋಕೆ ಮೊದಲೇ ಗೊತ್ತಿತ್ತು. ಆದರೆ ನಮ್ಮ ಮಾತನ್ನು ಯಾರೂ ಕೇಳಲಿಲ್ಲ. ಆದರೆ ಒಂದು ಹೇಳ್ತೀನಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೂ ಕೂಡ ಅವ್ರು ತೊಗೊಂಡೋಗೋಕ್ಕಾಗಿಲ್ಲ. ಬಂದರು ಹೋದ್ರು, ಅದರಿಂದ ಏನೂ ನಮಗೆ ತೊಂದರೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಯಾವ ಕಾಂಗ್ರೆಸ್ ಕಾರ್ಯಕರ್ತನೂ ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, ಯಾವ ಕಾಂಗ್ರೆಸ್ ಕಾರ್ಯಕರ್ತನೂ ಅವರು. ಆದರೆ ನಮ್ಮಲ್ಲೇ ನಮಗೆ ಮೋಸ ಆಯಿತು. ಯಾರೋ ಈ ಮಾದೇವನಂತವನಿಗೋ ರಜಾಕ್ ಅಂತವನಿಗೋ ಗ್ಯಾರಂಟಿ ಸಮಿತಿ ಕೊಟ್ಟಿದ್ರೆ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿರೋರು. BJPಯಿಂದ ಬಂದಿದ್ದ ತಕ್ಷಣ ಅವನು ಕೊಟ್ವಿ, ಎಲ್ಲ ಕೊಟ್ವಿ. ಆದರೆ ಏನಾಯಿತು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು. ಅವ್ರಿಗೂ ನ್ಯಾಯ ಸಿಗಲ್ಲ. ಯಾಕೆಂದರೆ ಅವ್ರು ಏನು ಅನುಭವಿಸೋಕ್ಕಾಗಿಲ್ಲ. ಏನನ್ನ ಒಂದು ಅಧಿಕಾರ ಅನುಭವಿಸ್ಬೇಕು ಅಂದರೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡವನು. ಯಾರೂ ಅವ್ರ ಮನೆಗೆ ಹೋಗಿಲ್ಲ, ಏನೂ ಆಗಿಲ್ಲ. ಇವತ್ತಿನ ದಿನ ನನ್ನ ಪ್ರಕಾರ ಕಳಂಕರಹಿತವಾದ ಕಾಂಗ್ರೆಸ್ ಪದ್ಮನಾಭನಗರದಲ್ಲಿದೆ. ಕಳಂಕ ಇಲ್ಲದೆ ಇರೋ ಎಲ್ಲ ವೇದಿಕೆ ಮೇಲಿದ್ದೀವಿ. ತಿರ್ಗಾ ಹಳೆ ಕೆರೆಗಳ್ರು, ಭೂಮಿಗಳ್ರು ಇವರೆಲ್ಲ ಮತ್ತೆ BJPಗೆ ಹೋದ್ರು. ಅಶೋಕ್ ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಕೊಡಬೇಕು. ಅಶೋಕ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಅವತ್ತು ಹೇಳಿದರು,
ಕಳಂಕ ಹೊತ್ತವರೆಲ್ಲ ಹೊಟ್ಟೋದ್ರು, ಕೆರೆಗಳರೆಲ್ಲ ಹೊಟ್ಟೋದ್ರು ಅಂತ. ಇವತ್ತಿನ ದಿನ ಯಾವ ಉದ್ದೇಶಕ್ಕೆ ಸೇರಿಸ್ಕೊಂಡ್ರು, ಏನು ಅವ್ರ ಉದ್ದೇಶ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಬೇಕು. ಕಾಂಗ್ರೆಸ್ ಸದೃಢವಾಗಿಲ್ಲ, ನಾವೆಲ್ಲ ಒಟ್ಟಿಗಿದ್ದೀವಿ, ಕಾಂಗ್ರೆಸ್ ಚೆನ್ನಾಗಿದೆ, ಮುಂದಿನ ಎಲೆಕ್ಷನ್ಲಿ 100ಕ್ಕೆ 100 ಕಾಂಗ್ರೆಸ್ ಗೆಲ್ತೀವಿ ಅನ್ನೋ ಒಂದು ಮನೋಸ್ಥೈರ್ಯದಿಂದ ಇವತ್ತು ಆಶ್ವಾಸನೆ ಕೊಡ್ತೀವಿ. ನಾವೆಲ್ಲ ಒಟ್ಟಿಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತು ಕೇಳಲಿಲ್ಲ ಅಂತ ಹೇಳಿಲ್ಲ. ಯಾವಾಗಲೂ ಒಂದು ಪಕ್ಷದಲ್ಲಿ ನಿಷ್ಠೆ ಆಗಿದ್ದವರು ಇನ್ನೊಂದು ಪಕ್ಷಕ್ಕೆ ಹೊಂದ್ಕೊಳ್ಳೋದು ಭಾಳ ಕಷ್ಟ. ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ, 80ರಿಂದ ಇದ್ದೀನಿ. 46 ವರ್ಷಗಳ ಸುದೀರ್ಘ ಪಯಣ ಈ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ. ನನಗೆ ಯಾವ ಕಾರಣಕ್ಕೂ ಬೇರೆ ಪಕ್ಷ ಹೊಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ಬೇಸ್ ಮೇಲೆ ಅವ್ರು ನಮ್ಮ ಕಡೆ ಹೊಂದ್ಕೊಳ್ಳಲ್ಲ ಅಂತ ಹೇಳಿದೆ. ತಿರ್ಗಿ ಅವ್ರು ಹೇಳಿದ್ರಲ್ಲ, ನಿಮ್ದಿರೋದು 27, ಅವ್ರದ್ದಿರೋದು ಸುಳ್ಳದು. ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದು 2008. ಅವಾಗ ನಾನು ಬಾಬು ಇಬ್ಬರು, ಬಾಬು ದಳದಿಂದ, ನಾನು ಕಾಂಗ್ರೆಸ್ಸಿಂದ, ನಾವು ಮಾಡಿಕೊಂಡು ತಿರ್ಗಿ ನಾವು ಒಂದೇ ಕ್ಯಾಸ್ಟು, ನಾವು ಅಣ್ಣ ತಮ್ಮಂದಿರು, ಹಿಂಗಾಗಿ ನಾವು ಡಿವೈಡ್ ಮಾಡ್ಕೊಂಡ್ವಿ. ಅವಾಗ ಅವನಿಗೆ ಬೆನಿಫಿಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ MP ಎಲೆಕ್ಷನ್ ಆಯಿತು. ಕಾಂಗ್ರೆಸ್ಗೆ 52,000, ಕೃಷ್ಣ ಬೈರೇಗೌಡರಿಗೆ, ಅನಂತಕುಮಾರ್ಗೆ 59,000, ಬರೀ 7,000 ಡಿಫ್ರೆನ್ಸ್. ಅಲ್ಲ, ನಾನು ಹೇಳ್ತಾರೆ 23, ನಾನು ಹೇಳ್ತಾರೆ ಕಾಂಗ್ರೆಸ್ ಹೆಂಗೆ ಬೆಳೀತಿತ್ತು ಅಂತ. 3 ಜನ ಕಾರ್ಪೊರೇಟರ್ ಕಾಂಗ್ರೆಸ್ಸಿಂದ ಗೆದ್ದಿದ್ವಿ, 4 ಜನ ಕಾರ್ಪೊರೇಟರ್ ನೆಕ್ಕಿದ್ವಿ. ನೆಕ್ಸ್ಟ್ ಎಲೆಕ್ಷನಲ್ಲಿ 6 ಸೀಟ್ ಬರ್ತಿತ್ತು. ಏನೋ ವ್ಯತ್ಯಾಸಗಳಾಗಿ ಹೋಯಿತು. ನಾನೀಗ ಹೇಳೋದೇನೆಂದರೆ, ಅಶೋಕ್ ಅವ್ರಿಗೆ ಯಾವುದೇ ನೆಲೆ ಇಲ್ಲ ಪದ್ಮನಾಭನಗರದಲ್ಲಿ. ಅವರು ಹೊರಗಿನಿಂದ ಬಂದವರು, ಹೊರಗಿನಿಂದ ಇರೋದು, ನಮ್ಮಲ್ಲಿರೋ ಕಚ್ಚಾಟದಿಂದ ಅವ್ರು ಉಳ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೇನೂ ಇಲ್ಲ. ಇವತ್ತಿನ ದಿನ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ನೆಕ್ಸ್ಟ್ 28 ಎಲೆಕ್ಷನ್ ಅವ್ರು ಫೇಸ್ ಮಾಡಿದಾಗ ಗೊತ್ತಾಗುತ್ತೆ. ಇಲ್ರಿ, ನಾನು 2008ಇಂದ ನಾನು ಮಾತಾಡ್ತಾ ಇದ್ದೀನಿ. ಅದ್ರ ಮೇಲೆ ಅದಕ್ಕೆ ಮೊದಲು ಉತ್ತರಳ್ಳಿ ಯಾರೋ 7 ಕಾನ್ಸ್ಟಿಟ್ಯೂನ್ಸಿ. 2008ಅಲ್ಲಿ ಹೊಸದಾಗಿ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದಾಗ ನಾನು ಕಾಂಗ್ರೆಸ್ಸಿಂದ, ಕಬಡ್ಡಿ ಬಾಬು ದಳದಿಂದ ನಾವು ಕಿತ್ತಾಡೋದ್ರ ಮಧ್ಯೆ ಬಂದರು. ಅದಾದಮೇಲೆ ಕಾರ್ಪೊರೇಷನ್ MP ಎಲೆಕ್ಷನ್ನಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬಂತು BJPಗೆ. ನಮ್ಮಲ್ಲಿ ಕೆಲವರು ಟ್ರೆಡಿಷನಲ್ BJP ವೋಟರ್ಸ್ ಇದ್ದಾರೆ, ಅವ್ರನ್ನೆಲ್ಲ ನಾವು ಟರ್ನ್ ಮಾಡಿ ಒಂದು ಮಟ್ಟಕ್ಕೆ ತರ್ತಿದ್ವಿ. ಕೆಲವು ವ್ಯತ್ಯಾಸಗಳಿಂದ ಆಯಿತು. ಈ 2028 ಎಲೆಕ್ಷನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದಂಗೆ ಕಾಂಗ್ರೆಸ್ ಬರೋ ಥರ ನಾವು ಮಾಡ್ತೀವಿ. ಈಗ ಕಳಂಕನೆಲ್ಲ ಅಶೋಕ್ ಅವರೇ ಹೊತ್ಕೊಂಡ್ರಲ್ಲ, ಮತ್ತೆ ಆ ಕಳಂಕನ ಬೀದಿಗೆ ತರ್ತೀವಿ. ಏನೇನಿದೆ ಅವ್ರ ಕಳಂಕಗಳೆಲ್ಲ ಬೀದಿಗೆ ತರ್ತೀವಿ, ಅದರಲ್ಲಿ ಏನು ಡೌಟ್ ಇಲ್ಲ. ಸರ್, ಈಗ ಕೆರೆ ಊರುಗಳನ್ನ ಅವತ್ತು ಹೇಳಿದ್ರು ಅಶೋಕ್ ಅವರು ಕ್ಲೀನ್ ಆಗಿ ಬಿಜೆಪಿ ಅಂತ. ಅವತ್ತು ಈ ಸ್ಟೇಟ್ಸ್ಗಳಲ್ಲಿ ನಿಮ್ಗೆ ಬುದ್ಧಿ ಇರಲಿಲ್ಲ, ಇವಾಗ ನೀವು ಕ್ಲೀನ್ ಅಂತ ಹೇಳ್ತೀವಿ. ಅದು ಅವ್ರದ್ದೇ ಸ್ಟೇಟ್ಮೆಂಟ್. ಕೆರೆಗಳು ಯಾರು ಅಂತ ನಾವು ಹೇಳಲಿಲ್ಲ. ಕೆರೆಗಳು ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡಿದ್ವಿ. ಆ ಕೆರೆಗಳು ಉಳಿಸ್ಕೋಬೇಕಾದ್ರೆ ಅವರೇ ಐಡೆಂಟಿಫೈ ಮಾಡಿ ಹೇಳಿದರು, ಕೆರೆಗಳರೆಲ್ಲ ಹೊಟ್ಟೋದ್ರು ಅಂತ. ನಾವು ಇಂಥವ್ನ ಕೆರೆಗಳಲ್ಲ ಅಂತ ಹೇಳಿಲ್ಲ. ಈ ಕೆರೆಗಳು ಒತ್ತುವರಿ ಆಗಿದೆ, ಅದನ್ನು ಬಿಡಿಸಿ ಅಂತ ಹೇಳಿದ್ವಿ. ಆ ಮಧ್ಯದಲ್ಲಿ ಒಂದಷ್ಟು ಪದ್ಮನಾಭನಗರ ಒಂದು 50% ಕೆರೆನೂ ಬಿಡಿಸಿದ್ರು. ಬಟ್ ಅದನ್ನು ಅಶೋಕ್ ಅವ್ರು ಹೇಳಿದ್ರು, ಕೆರೆಗಳರೆಲ್ಲ ವಾಪಸ್ ಹೊಟ್ಟೋದ್ರು ಅಂತ. ಈಗ ಅವ್ರನ್ನೆಲ್ಲ ಕರ್ಕೊಂಡೋಗಿನ ಅವರೇ ಹೇಳಬೇಕು.